My precious children of God, I welcome all of you to this program and I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. My precious children, today's promise is taken from Lamentations Chapter 3 verse 22. ನನ್ನ ಅಮೂಲ್ಯವಾದ ಮಕ್ಕಳೇ, ಈ ದಿನದ ವಾಗ್ದಾನ ವಚನವನ್ನು ಪ್ರಲಾಪಗಳು 3:22 ತೆಗೆದುಕೊಳ್ಳಲಾಗಿದೆ. It says, because of the Lord's great love, we are not consumed, for his compassions never fail. ವಾಕ್ಯವು ಹೇಳುತ್ತದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು ಎಂದು. The same thing we read in 2 Samuel chapter 24 verse 14 and 1 Chronicles 21 verse 13. ಇದನ್ನೇ ನಾವು 2 ಸಮುವೇಲ 24:14 ವಚನದಲ್ಲಿ ಓದುತ್ತೇವೆ ಮತ್ತು 1 ಪೂರ್ವಕಾಲ ವೃತ್ತಾಂತ 21:13ರಲ್ಲಿಯೂ. And Nehemiah chapter 9 verse 31 says, "You are God, O Father, you are gracious and merciful." ಮತ್ತು ನೆಹೆಮಿಯ 9:31 ವಚನವು ಹೇಳುತ್ತದೆ, ನೀನು ದಯೆಯೂ ಕನಿಕರವೂ ಉಳ್ಳ ದೇವರು. And Luke 1:50 it says, his mercy is on those who fear him from generation to generation. ಲೂಕ 1:50 ವಚನವು ಹೇಳುತ್ತದೆ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು ಎಂಬುದಾಗಿ. And Hebrews 4:16 says, let us therefore come boldly to the throne of grace to help in time of need. ಇಬ್ರಿಯ 4:16 ಹೇಳುವಂತೆ, ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. My friends, my children, are you worried about certain things today? ನನ್ನ ಸ್ನೇಹಿತರೆ, ನನ್ನ ಮಕ್ಕಳೇ, ಇಂದು ಯಾವುದೇ ವಿಚಾರಕ್ಕಾಗಿ ನೀವು ಚಿಂತಿತರಾಗಿದ್ದೀರೋ? Come to Jesus. ಯೇಸುವಿನ ಬಳಿಗೆ ಬನ್ನಿರಿ. Ask him to give you his grace. ಆತನ ಕೃಪೆಗಾಗಿ ಬೇಡಿಕೊಳ್ಳಿರಿ. Pray and get his grace in your life. ಪ್ರಾರ್ಥಿಸಿ ನಿಮ್ಮ ಜೀವಿತದಲ್ಲಿ ಆತನ ದಯೆಯನ್ನು ಹೊಂದಿರಿ. Please read Ephesians chapter 2 verses 4 and 5. ದಯವಿಟ್ಟು ಎಫೆಸ 2, 4 ಮತ್ತು 5ನೇ ವಚನವನ್ನು ಓದಿರಿ. Let me read it for you. ನಿಮಗಾಗಿ ನಾನು ಓದುತ್ತೇನೆ. But because of his great love for us, God, who is rich in mercy, made us alive with Christ even when we are dead in transgressions. It is by grace you have been saved. ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೇವೆ. My friends, let us check up our lives. ನನ್ನ ಪ್ರಿಯ ಸ್ನೇಹಿತರೆ, ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳುವ. Are we waiting at the feet of God to be filled with his grace and mercy of the Lord? ನಾವು ಆತನ ಪಾದ ಸನ್ನಿಧಿಯಲ್ಲಿ ಆತನ ಕರುಣೆಗಾಗಿ ಆತನ ಕೃಪೆಗಾಗಿ ಕಾಯುವವರಾಗಿದ್ದೇವೋ? Or are you worried all the time, losing something in your life? ಅಥವಾ ಎಲ್ಲ ವಿಷಯಗಳಲ್ಲಿ ಚಿಂತಿತರಾಗಿ ಒಂದನ್ನಲ್ಲ ಒಂದನ್ನು ನಿಮ್ಮ ಜೀವಿತದಲ್ಲಿ ಕಳೆದುಕೊಳ್ಳುತ್ತಿದ್ದೀರೋ? Even now let us look to him. ಈಗ ಕೂಡ ನಾವು ಆತನ ಕಡೆಗೆ ದೃಷ್ಟಿಸುವ. Let us check up our life. Are we looking unto him? Are we clinging on to him to get the grace above grace for certain things? ಕೃಪೆಯ ಮೇಲೆ ಕೃಪೆಯನ್ನು ಹೊಂದುವುದಕ್ಕಾಗಿ ನಮ್ಮ ದೃಷ್ಟಿ ಆತನ ಮೇಲಿದೆಯೋ, ಆತನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವೋ ಎಂದು ಪರೀಕ್ಷಿಸಿಕೊಳ್ಳುವ. Even now let us commit our lives and get the grace of God above than what we can receive right now. ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡುವ ಮೂಲಕ ನಮ್ಮ ಜೀವಿತದಲ್ಲಿರುವ ಕೃಪೆಗಿಂತ ಹೆಚ್ಚಿನ ಕೃಪೆಯನ್ನು ಪಡೆದುಕೊಳ್ಳುವ. The grace is ready for you. ಕೃಪೆಯು ನಿಮಗೋಸ್ಕರ ಸಿದ್ಧವಾಗಿದೆ. Gracious God is ready to help you. ಕೃಪಾಪೂರ್ಣನಾದ ದೇವರು ನಿಮಗೆ ಸಹಾಯ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. Shall we pray? ನಾವು ಪ್ರಾರ್ಥಿಸುವ. Our precious heavenly Father, ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, look to the life of your children, O Father. ತಂದೆಯೇ, ನಿನ್ನ ಮಕ್ಕಳ ಜೀವಿತವನ್ನು ನೋಡು. Those who are asking to receive the grace above grace from you, O Father, supply their need. ನಿನ್ನಿಂದ ಕೃಪೆಯ ಮೇಲೆ ಕೃಪೆಯನ್ನು ಬಯಸುತ್ತಿರುವಂತಹ ನಿನ್ನ ಮಕ್ಕಳಿಗೆ ಅದನ್ನು ದಯಪಾಲಿಸು. Forgive all the unwanted lives, Master. ಬೇಡವಾದ ಜೀವಿತವನ್ನು ನೀನು ಕ್ಷಮಿಸು. All the sinful life, Master. ಪಾಪದ ಜೀವಿತವನ್ನು Cleanse them with your precious blood, O Father. ನಿನ್ನ ಅಮೂಲ್ಯವಾದ ರಕ್ತದಿಂದ ಅವರನ್ನು ತೊಳೆ. And fill their lives with your mercy and grace, Father. ನಿನ್ನ ಕರುಣೆಯಿಂದ ನಿನ್ನ ದಯೆಯಿಂದ ಅವರ ಜೀವಿತವನ್ನು ತುಂಬಿಸು. Forgive their lives. ಅವರನ್ನು ಕ್ಷಮಿಸು. And give them a new life. ನೂತನ ಜೀವಿತ ದಯಪಾಲಿಸು. In the name of Jesus Christ we pray. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. Dear Sister Henry Maria Sequeira,
ಪ್ರಿಯ ಸಹೋದರಿ ಹೆನ್ರಿ ಮರಿಯಾ ಸೆಕೆವರ, I wish your beloved son-in-law Prem Kiran a happy birthday. ನಿಮ್ಮ ಪ್ರಿಯ ಅಳಿಯನಾದ ಪ್ರೇಮ್ ಕಿರಣ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. Prem Kiran, God bless you richly according to Jeremiah 32:42. God says, I'll give you all the prosperity which I have promised you. ಕಿರಣ್ ಅವರೇ, ದೇವರು ಯೆರೆಮೀಯ 32:42 ಪ್ರಕಾರವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನು ಹೇಳುತ್ತಾನೆ, ನಾನು ವಾಗ್ದಾನ ಮಾಡಿದಂತೆ ಎಲ್ಲ ಅಭಿವೃದ್ಧಿಯನ್ನು ನಿನಗೆ ಅನುಗ್ರಹಿಸುತ್ತೇನೆ. Father Melvinia and Prem Kiran have a good job, financial blessings and unity and peace in the family. Peace in the family. Do a miracle and transform every situation. ತಂದೆಯೇ ಮೆಲ್ವಿನಿಯಾ ಮತ್ತು ಪ್ರೇಮ್ ಕಿರಣ್ ಅವರಿಗೆ ಒಳ್ಳೆಯ ಉದ್ಯೋಗ, ಆರ್ಥಿಕ ಆಶೀರ್ವಾದ, ಕುಟುಂಬದಲ್ಲಿ ಐಕ್ಯತೆ ಮತ್ತು ಸಮಾಧಾನ ಅನುಗ್ರಹ ಮಾಡು ಮತ್ತು ಕುಟುಂಬದಲ್ಲಿ ಅವರ ಪರಿಸ್ಥಿತಿಗಳಲ್ಲಿ ಒಂದು ಅದ್ಭುತ ಮಾಡಿ ಎಲ್ಲವನ್ನು ಪರಿವರ್ತಿಸು. Sierra and Ziva have wisdom, divine understanding and a golden future. ಸಿಯರಾ ಜೀವ ಅವರಿಗೆ ನಿನ್ನ ಜ್ಞಾನ ಮತ್ತು ತಿಳುವಳಿಕೆ ಮತ್ತು ಉಜ್ವಲ ಭವಿಷ್ಯ ಅನುಗ್ರಹ ಮಾಡು. Prajwal, back pain be healed. Let Prajwal be well in Jesus' name. Have a wonderful life partner and a good job. ಪ್ರಜ್ವಲ್ನ ಬೆನ್ನು ನೋವು ಅದು ಸ್ವಸ್ಥವಾಗಲಿ. ಯೇಸುವಿನ ನಾಮದಲ್ಲಿ ಅದ್ಭುತ ಜೀವನ ಸಂಗಾತಿಯನ್ನು ಅನುಗ್ರಹ ಮಾಡು. ಒಳ್ಳೆಯ ಉದ್ಯೋಗವನ್ನು ಅನುಗ್ರಹ ಮಾಡು. And Mrs. Henry Maria and Mr. Henry Brown have complete deliverance from all the bondages in the name of Jesus. ಶ್ರೀಮತಿ ಹೆನ್ರಿ ಮರಿಯಾ ಮತ್ತು ಶ್ರೀ ಹೆನ್ರಿ ಬ್ರೌನ್ ಅವರು ಸಂಪೂರ್ಣವಾಗಿ ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಲಿ. ಅದು ಯೇಸುವಿನ ನಾಮದಲ್ಲಿ ಉಂಟಾಗಲಿ. Do a miracle in Jesus' name. Release them, Lord. No more tears, only miracles. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಮಾಡು ಕರ್ತನೆ. ಇನ್ನು ಮುಂದೆ ಅವರು ಕಣ್ಣೀರಲ್ಲಿ ಇರಬಾರದು. Fill them with the gifts of the Holy Spirit and give them thy Holy Spirit, perfecting everything in their home and taking them to a bigger blessing. In Jesus' name, Amen. ನಿನ್ನ ಪವಿತ್ರಾತ್ಮನ ವರಗಳಿಂದ ತುಂಬಿಸು ಮತ್ತು ಪವಿತ್ರಾತ್ಮನನ್ನು ಅನುಗ್ರಹ ಮಾಡು ಮತ್ತು ಅವರ ಮನೆಯಲ್ಲಿ ಎಲ್ಲವನ್ನು ಪರಿಪೂರ್ಣ ಮಾಡಿ ದೊಡ್ಡ ಆಶೀರ್ವಾದದ ಕಡೆಗೆ ನಡೆಸು. ಯೇಸುವಿನ ನಾಮದಲ್ಲಿ ಆಮೇನ್. God bless you.